ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದ್ದ ಈ ನೆಲದಲ್ಲಿ ಈಗ ಕೇಸರಿ ಧ್ವಜ ಹಾರಾಡ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಗೆಲುವು ರಾತ್ರೋರಾತ್ರಿ ಬಂದಿದ್ದಲ್ಲ, ಇದು ಕಳೆದ 12 ವರ್ಷಗಳ ನಿರಂತರ ಪರಿಶ್ರಮದ ಫಲ. ಮಮತಾ ಸರ್ಕಾರದ ಭ್ರಷ್ಟಾಚಾರ, ಕಟ್ ಮನಿ ಸಂಸ್ಕೃತಿ ಹಾಗೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯಗಳನ್ನ ಜನರ ಮನಸ್ಸಲ್ಲಿ ನಾಟೋ ಹಾಗೆ ಮಾಡಿದ್ರು. ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗದೆ ಚುನಾವಣಾ ಅಕ್ರಮಗಳನ್ನು ತಡೆಯುವುದಕ್ಕೆ ಹಾಗೆ ಮತದಾರರಿಗೆ ಧೈರ್ಯ ತುಂಬುವುದಕ್ಕೆ ಸಂಘದ ಕಾರ್ಯಕರ್ತರು ಬೂತ್ಗಳಲ್ಲಿ ಕಾವಲಾಗಿ ನಿಂತರು. ಟಿಎಂಸಿ ಕಾರ್ಯಕರ್ತರ ದೌರ್ಜನ್ಯದಿಂದ ನೊಂದಿದ್ದ ಜನರಿಗೆ ಆರ್ಎಸ್ಎಸ್ ಒಂದು ರಕ್ಷಣಾತ್ಮಕ ಗೋಡೆ ಹಾಗೆ ಕಾಣಿಸಿಕೊಳ್ತು. ನಮಸ್ಕಾರ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಭಾರತದ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳ ಯಾವತ್ತೂ ಒಂದು ಕುತೂಹಲಕಾರಿ ಕಣ ಅಂತಾನೆ ಕಾಣಿಸ್ಕೊಳ್ಳುತ್ತೆ. ದಶಕಗಳ ಕಾಲ ಎಡಪಂಥೀಯರ ಕೋಟೆಯಾಗಿದ್ದ ಮೇಲೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ನ ಭದ್ರ ಕೋಟೆಯಾಗಿದ್ದ ಈ ನೆಲದಲ್ಲಿ ಈಗ ಕೇಸರಿ ಧ್ವಜ ಹಾರಾಡ್ತಾ ಇದೆ. ಅಂದ್ರೆ ಅದರ ಹಿಂದೆ ಕೇವಲ ನಾಯಕರ ಭಾಷಣಗಳಷ್ಟೇ ಅಲ್ಲ, ಬದಲಿಗೆ ತೆರೆ ಮರೆಯಲ್ಲಿ ನಡೆದ ಒಂದು ಬೃಹತ್ ರಣತಂತ್ರ ಕೂಡ ಇದೆ. ಪಶ್ಚಿಮ ಬಂಗಾಳ ಅಂದಾಕ್ಷಣ ನಮಗೆ ನೆನಪಾಗೋದು ಕ್ರಾಂತಿಕಾರಿಗಳ ನಾಡು, ಸಾಹಿತ್ಯದ ತವರು. ಆದರೆ ಕಳೆದ ಒಂದು ದಶಕದಿಂದ ಬಂಗಾಳದ ರಾಜಕೀಯ ಗಲ್ಲಿಗಳಲ್ಲಿ ಒಂದು ಸೈಲೆಂಟ್ ಕ್ರಾಂತಿ ನಡೀತಾ ಇತ್ತು. 2011ರಲ್ಲಿ ಕಮ್ಯುನಿಸ್ಟರ 34 ವರ್ಷಗಳ ಆಡಳಿತ ಅಂತ್ಯ ಆದಾಗ ಅಲ್ಲಿ ಬಿಜೆಪಿ ಅನ್ನೋ ಶಕ್ತಿ ಅಸ್ತಿತ್ವದಲ್ಲೇ ಇರಲಿಲ್ಲ. ಆದರೆ ಈಗ ಬಿಜೆಪಿಯಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೆದು ನಿಂತಿದೆ. ಅಂದ್ರೆ ಅದರ ಹಿಂದೆ ಒಬ್ಬ ಅದೃಶ್ಯ ಶಿಲ್ಪಿ ಇದ್ದಾರೆ, ಅದೇ ಆರ್ಎಸ್ಎಸ್. ಆರ್ಎಸ್ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗ್ರೌಂಡ್ ವರ್ಕ್ ಅಂತ. ಈಗ ನಾವು ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಈ ಐತಿಹಾಸಿಕ ಗೆಲುವಿಗೆ ಆರ್ಎಸ್ಎಸ್ ಹಾಕಿಕೊಟ್ಟ ಪ್ಲಾನ್ ಯಾವ ರೀತಿಯಾಗಿತ್ತು, ದೀದಿ ಕೋಟೆಯನ್ನ ಭೇದಿಸೋದಕ್ಕೆ ಸಂಘ ಪರಿವಾರ ಬಳಸಿರೋ ಅಸ್ತ್ರಗಳು ಯಾವ ರೀತಿಯಾಗಿದ್ವು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಗೆಲುವು ರಾತ್ರೋರಾತ್ರಿ ಬಂದಿದ್ದಲ್ಲ, ಇದು ಕಳೆದ 12 ವರ್ಷಗಳ ನಿರಂತರ ಪರಿಶ್ರಮದ ಫಲ. 2014ರಿಂದಾನೇ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಆರ್ಎಸ್ಎಸ್ ತನ್ನ ಕಾರ್ಯವ್ಯಾಪ್ತಿಯನ್ನ ವಿಸ್ತರಿಸ್ತಾ ಬಂತು. ಸಂಘ ಬಂಗಾಳದ ಹಳ್ಳಿಗಳಲ್ಲಿ ಶಾಖೆಗಳ ಸಂಖ್ಯೆಯನ್ನ ಡಬಲ್ ಮಾಡಿತು. ಹಾಗೆ ಇನ್ನೊಂದು ಅಂಶ ಗಮನಿಸಬೇಕು, ಆರ್ಎಸ್ಎಸ್ ಇಲ್ಲಿ ಕೇವಲ ರಾಜಕೀಯ ಮಾಡಲಿಲ್ಲ, ಬದಲಿಗೆ ಸಾಂಸ್ಕೃತಿಕ ಬದಲಾವಣೆಗೆ ನಾಂದಿ ಹಾಡಿತು. ಬಂಗಾಳದ ಹಳ್ಳಿಗಳಲ್ಲಿ ಧಾರ್ಮಿಕ ಹಬ್ಬಗಳು, ದುರ್ಗಾ ಪೂಜೆ ಹಾಗೆ ರಾಮನವಮಿ ಮೆರವಣಿಗೆಗಳ ಮೂಲಕ ಹಿಂದೂ ಮತಗಳ ಧ್ರುವೀಕರಣಕ್ಕೆ ಅಡಿಪಾಯ ಹಾಕ್ತು. ಇಲ್ಲಿ ತನಕ ರಾಜಕೀಯವಾಗಿ ಹಂಚಿ ಹೋಗಿದ್ದ ಹಿಂದೂ ಮತದಾರರನ್ನ ಒಂದು ಗುರಿಯತ್ತ ತರುವಲ್ಲಿ ಸಂಘ ಸಕ್ಸಸ್ ಆಯಿತು. ಯಾವುದೇ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಬೂತ್ ಮಟ್ಟದ ಹಿಡಿತ ತುಂಬಾನೇ ಮುಖ್ಯ. ಇಲ್ಲಿ ಸಂಘ ಮಂಡಲ ಮಟ್ಟದ ಸ್ಕ್ರೀನಿಂಗ್ ಪ್ರಕ್ರಿಯೆಯನ್ನ ಜಾರಿಗೆ ತಂತು. ಅಂದ್ರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಬರೋ ನಾಯಕರನ್ನ ಹಾಗೆ ಕಾರ್ಯಕರ್ತರನ್ನ ಮೊದಲು ಆರ್ಎಸ್ಎಸ್ ನಾಯಕರು ಪರಿಶೀಲನೆ ಮಾಡ್ತಾ ಇದ್ರು. ಅವರು ಪಕ್ಷದ ಸಿದ್ಧಾಂತಕ್ಕೆ ಹೊಂದ್ಕೊಳ್ತಾ ಇದ್ದಾರಾ, ಅವರ ಮೇಲೆ ಜನರಿಗೆ ನಂಬಿಕೆ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ ಮೇಲಷ್ಟೇನೆ ಅವರಿಗೆ ಸ್ಥಾನ ಕೊಡ್ಲಾಗ್ತಾ ಇತ್ತು. ಇದು ಬಿಜೆಪಿ ಒಳಗಡೆ ಉಂಟಾಗಬಹುದಾಗಿದ್ದ ಆಂತರಿಕ ಕಲಹಗಳನ್ನ ತಪ್ಪಿಸೋ ರೀತಿಯಲ್ಲಿ ಮಾಡ್ತು. ಅಷ್ಟೇ ಅಲ್ಲ, ಸಂಘದ ಸ್ವಯಂ ಸೇವಕರು ಮನೆ ಮನೆಗೆ ಹೋಗಿ ಸಂಪರ್ಕ ಅಭಿಯಾನವನ್ನ ನಡೆಸಿದ್ರು. ಮಮತಾ ಸರ್ಕಾರದ ಭ್ರಷ್ಟಾಚಾರ, ಕಟ್ ಮನಿ ಸಂಸ್ಕೃತಿ ಹಾಗೆ ಕಾನೂನು ಸುವ್ಯವಸ್ಥೆಯ ವೈಫಲ್ಯಗಳನ್ನ ಜನರ ಮನಸ್ಸಲ್ಲಿ ನಾಟೋ ಹಾಗೆ ಮಾಡಿದ್ರು. ಬಂಗಾಳದ ರಾಜಕಾರಣದಲ್ಲಿ ಭದ್ರ ಲೋಕ ಅಥವಾ ಮೇಲ್ವರ್ಗದ ಪ್ರಭಾವ ಹೆಚ್ಚು ಅಂತ ನಂಬಲಾಗಿತ್ತು. ಆದರೆ ಆರ್ಎಸ್ಎಸ್ ಇದನ್ನ ಚೇಂಜ್ ಮಾಡ್ತು. ಸಂಘವು ದಲಿತರು, ಬುಡಕಟ್ಟು ಜನಾಂಗದವರು ಹಾಗೆ ಹಿಂದುಳಿದ ವರ್ಗಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಿತು. ವಿಶೇಷವಾಗಿ ಜಂಗಲ್ ಮಹಲ್ ಭಾಗದ ಬುಡಕಟ್ಟು ಸಮುದಾಯಗಳು ಮತ್ತು ಮತುವಾ ಸಮುದಾಯದವರನ್ನ ಸೆಳೆಯೋದಕ್ಕೆ ಸಂಘದ ಪ್ರಚಾರಕರು ವರ್ಷಗಟ್ಟಲೆ ಅವರ ಜೊತೆ ಕೆಲಸ ಮಾಡಿದ್ರು. ಇನ್ನು ಕುರ್ಮಿ ಸಮುದಾಯಕ್ಕೆ ಸಾಂಸ್ಕೃತಿಕ ಮಾನ್ಯತೆ ಹಾಗೆ ಭಾಷೆಗೆ ಒತ್ತು ಕೊಡೋ ಭರವಸೆಗಳನ್ನ ಬಿಜೆಪಿ ಪ್ರಣಾಳಿಕೆಯಲ್ಲಿ ಸೇರಿಸೋ ಹಾಗೆ ಮಾಡಿದ್ದು ಇದೇ ಆರ್ಎಸ್ಎಸ್. ಇದರ ಫಲವಾಗಿ ಈ ಹಿಂದೆ ತೃಣಮೂಲ ಕಾಂಗ್ರೆಸ್ನ ಬೆನ್ನೆಲುಬಾಗಿದ್ದ ಈ ವರ್ಗಗಳು ಕಂಪ್ಲೀಟ್ ಆಗಿ ಬಿಜೆಪಿಯತ್ತ ವಾಲೋ ಹಾಗಾಯ್ತು. ಪಶ್ಚಿಮ ಬಂಗಾಳದಲ್ಲಿ ಸಂಘದ ಕೆಲಸ ಶುರುವಾಗಿದ್ದು ಕೇವಲ ರಾಜಕೀಯ ಉದ್ದೇಶದಿಂದ ಮಾತ್ರ ಅಲ್ಲ. 2013-14ರ ಸುಮಾರಿಗೆ ಬಂಗಾಳದಲ್ಲಿ ಆರ್ಎಸ್ಎಸ್ ಶಾಖೆಗಳ ಸಂಖ್ಯೆ ಇದ್ದಿದ್ದು ಕೇವಲ 600ರಿಂದ 700ರಷ್ಟು. ಆದರೆ ಈಗ ಅದು 2000ಕ್ಕೂ ಹೆಚ್ಚು ಶಾಖೆಗಳಿಗೆ ಏರಿಕೆಯಾಗಿದೆ. ಸಂಘದ ಕಾರ್ಯಕರ್ತರು ಮೊದಲು ಕೆಲಸ ಮಾಡಿದ್ದು ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಜಾಗೃತಿಗೋಸ್ಕರ. ಬಂಗಾಳದ ಮೂಲ ಸಂಸ್ಕೃತಿಯಾದ ದುರ್ಗಾ ಪೂಜೆ ಜೊತೆಗೆ ರಾಮನವಮಿ ಹಾಗೆ ಹನುಮಾನ್ ಜಯಂತಿ ಮೆರವಣಿಗೆಗಳನ್ನ ಸಂಘಟಿಸುವ ಮೂಲಕ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಶುರು ಮಾಡಿದ್ರು.
ಇಲ್ಲಿ ತನಕ ಜಾತಿ ಪಂಗಡಗಳಾಗಿ ಹಂಚಿ ಹೋಗಿದ್ದ ಹಿಂದೂ ಮತದಾರರಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನ ಬಿತ್ತಿದ್ದು ಸಂಘದ ಮೊದಲ ಯಶಸ್ಸಾಗಿತ್ತು. ಇನ್ನು ಸಂಘದ ಅಂಗಸಂಸ್ಥೆಯಾದ ವನವಾಸಿ ಕಲ್ಯಾಣ ಆಶ್ರಮ ಜಂಗಲ್ ಮಹಲ್ ಹಾಗೆ ಉತ್ತರ ಬಂಗಾಳದ ಗಿರಿಜನ ಪ್ರದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ ಸೇವೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ರಾಜಕಾರಣಿಗಳು ಕೇವಲ ಮತ ಕೇಳೋದಕ್ಕೆ ಬರ್ತಾರೆ, ಆದ್ರೆ ಸಂಘದವರು ನಮ್ಮ ಕಷ್ಟಕ್ಕೆ ನೆರವಾಗ್ತಾರೆ ಅನ್ನೋ ನಂಬಿಕೆ ಆ ಸಮುದಾಯಗಳಲ್ಲಿ ಬಲವಾಗಿ ಮೂಡೋದಕ್ಕೆ ಶುರುವಾಯಿತು. ಆ ನಂಬಿಕೆಯೇ ಚುನಾವಣಾ ಟೈಮ್ನಲ್ಲಿ ಬಿಜೆಪಿಗೆ ಭರ್ಜರಿ ಮತಗಳಾಗಿ ಪರಿವರ್ತನೆಯಾದವು. ಇನ್ನು ಈ ಸಲ ಚುನಾವಣೆಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಅಂದ್ರೆ ಅದು ಮಹಿಳಾ ಮತದಾರರು ಅಂತ ಹೇಳ್ಬಹುದು. ಯಾಕಂದ್ರೆ ಈ RG ಕರ್ ವೈದ್ಯಕೀಯ ಕಾಲೇಜಿನ ಪ್ರಕರಣ ಆದಮೇಲೆ ಮಹಿಳೆಯರಲ್ಲಿ ಸುರಕ್ಷತೆ ಬಗ್ಗೆ ಒಂದಷ್ಟು ಆತಂಕ ಮೂಡಿತ್ತು. ಈ ಆಕ್ರೋಶವನ್ನ ಸಂಘಟಿತವಾಗಿ ಮತವಾಗಿ ಪರಿವರ್ತಿಸುವಲ್ಲಿ RSS ಮಹಿಳಾ ವಿಭಾಗಗಳು ದೊಡ್ಡ ಪಾತ್ರವನ್ನ ವಹಿಸಿದ್ವು. ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗದೆ ಚುನಾವಣಾ ಅಕ್ರಮಗಳನ್ನ ತಡೆಯೋದಕ್ಕೆ ಹಾಗೆ ಮತದಾರರಿಗೆ ಧೈರ್ಯ ತುಂಬೋದಕ್ಕೆ ಸಂಘದ ಕಾರ್ಯಕರ್ತರು ಬೂತ್ಗಳಲ್ಲಿ ಕಾವಲಾಗಿ ನಿಂತರು. ಕೇಂದ್ರ ಪಡೆಗಳ ನಿಯೋಜನೆಯ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಸಂಘದ ಈ ಬಲವಾದ ನೆಟ್ವರ್ಕ್ ದೀದಿಯ ಆಡಳಿತದ ಯಂತ್ರದ ಎದುರು ಬಂಡೆ ರೀತಿ ನಿಂತ್ಕೊಳ್ತು. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಹೇಳಲೇಬೇಕು. ಯಾಕೆಂದ್ರೆ ಈ ಜಾರಿಗೆ TMC ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ನಿರಾಶ್ರಿತರಾಗಿ ಬಂದಿರೋ ವತುವಾ ಸಮುದಾಯದ ಅಸಮಾಧಾನಕ್ಕೂ ಕೂಡ ಇದು ಕಾರಣ ಆಗಿತ್ತು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ RSS ಹಾಗೆ ಬಿಜೆಪಿ ಈ ಸಮುದಾಯಗಳಿಗೆ ನೈತಿಕ, ಸಾಮಾಜಿಕ ಹಾಗೆ ರಾಜಕೀಯ ಬೆಂಬಲ ಕೊಟ್ವು. ಪರಿಣಾಮ ಇಲ್ಲಿ ತನಕ TMC ಅಥವಾ ಎಡಪಕ್ಷಗಳ ಜೊತೆಗಿದ್ದ ಈ ದಲಿತ ಹಾಗೆ ಹಿಂದುಳಿದ ವರ್ಗಗಳ ಮತಗಳು ಕಂಪ್ಲೀಟ್ ಆಗಿ ಬಿಜೆಪಿ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಚುನಾವಣೆಯನ್ನ ಗೆಲ್ಲೋದು ಕೇವಲ ಭಾಷಣದಿಂದ ಮಾತ್ರ ಅಲ್ಲ, ಅದು ಗೆಲ್ಲೋದು ಬೂತ್ಗಳಲ್ಲಿ. ಸಂಘದ ಕಾರ್ಯಕರ್ತರು ಬಂಗಾಳದ 70,000ಕ್ಕೂ ಹೆಚ್ಚು ಬೂತ್ಗಳಲ್ಲಿ ಆಕ್ಟಿವ್ ಆಗಿದ್ರು. ಪ್ರತಿ 10 ಮನೆಗಳಿಗೆ ಒಬ್ಬ ಪನ್ನಾ ಪ್ರಮುಖ ಮಾದರಿಯಲ್ಲಿ ಕೆಲಸ ಮಾಡಿದ್ರು. ಇಲ್ಲಿ ಒಂದು ವಿಶೇಷತೆ ಇದೆ, ಅದೇನಂದ್ರೆ ಸಂಘದ ಕಾರ್ಯಕರ್ತರು ಬಿಜೆಪಿಯ ಬಾವುಟವನ್ನ ಹಿಡ್ಕೊಂಡು ಎಲ್ಲೂ ಪ್ರಚಾರ ಮಾಡಲಿಲ್ಲ. ಬದಲಿಗೆ ಅವರು ಸಾಮಾನ್ಯ ಜನರಂತೆ ಮನೆ ಮನೆಗೆ ಹೋಗಿ ಸರ್ಕಾರದ ವೈಫಲ್ಯಗಳನ್ನ, ತುಷ್ಟೀಕರಣ ರಾಜಕಾರಣ ಹಾಗೆ ಸ್ಥಳೀಯ ಭ್ರಷ್ಟಾಚಾರದ ಬಗ್ಗೆ ಮನವರಿಕೆ ಮಾಡಿಕೊಟ್ರು. TMC ಕಾರ್ಯಕರ್ತರ ದೌರ್ಜನ್ಯದಿಂದ ನೊಂದಿದ್ದ ಜನರಿಗೆ RSS ಒಂದು ರಕ್ಷಣಾತ್ಮಕ ಗೋಡೆ ಹಾಗೆ ಕಾಣಿಸ್ಕೊಳ್ತು. ಬಿಜೆಪಿಗೆ ಬಂಗಾಳದಲ್ಲಿ ದೊಡ್ಡ ನಾಯಕರು ಇರಲಿಲ್ಲ. ಆಗ ಸಂಘ ತನ್ನಲ್ಲಿದ್ದ ಶಿಸ್ತಿನ ಕಾರ್ಯಕರ್ತರನ್ನ ಬಿಜೆಪಿಗೆ ವರ್ಗಾಯಿಸಿತು. ಇಂದು ಬಿಜೆಪಿಯಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ಜಿಲ್ಲಾ ಮಟ್ಟದ ನಾಯಕರು RSS ಹಿನ್ನೆಲೆಯಿಂದಾನೇ ಬಂದವರಾಗಿದ್ದಾರೆ. ಸಂಘ ಕೇವಲ ರಾಜಕೀಯ ಲಾಭಕ್ಕಾಗಿ ಕೆಲಸ ಮಾಡಲಿಲ್ಲ, ಬದಲಿಗೆ ಸಿದ್ಧಾಂತಕ್ಕೆ ಬದ್ಧರಾಗಿರೋ ಒಂದು ಪಡೆಯನ್ನ ರೆಡಿ ಮಾಡಿತು. ಇದರಿಂದಾಗೇನೆ ಎಷ್ಟೋ ಹಿಂಸೆ ಅಥವಾ ಬೆದರಿಕೆಗಳು ಬಂದ್ರೂ ಬಿಜೆಪಿ ಕಾರ್ಯಕರ್ತರು ಮೈದಾನ ಬಿಟ್ಟು ಓಡ್ಲಿಲ್ಲ. ಈ ಸಂಘಟಿತ ಹೋರಾಟ ಪಕ್ಷಕ್ಕೆ ಅಚಲವಾದ ಬಲವನ್ನ ಕೊಡ್ತು. ಒಟ್ಟಾರೆ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಗೆಲುವು ಕೇವಲ ಮೋದಿ ಅಲೆಯಿಂದ ಮಾತ್ರ ಅಲ್ಲ, RSS ಹೂಡಿದ 10 ವರ್ಷಗಳ ದೀರ್ಘಾವಧಿಯ ಪ್ಲಾನ್ ಕೂಡ ಆಗಿತ್ತು. ಸಾಂಸ್ಕೃತಿಕ ಜಾಗೃತಿ, ಮೈಕ್ರೋ ಮ್ಯಾನೇಜ್ಮೆಂಟ್ ಹಾಗೆ ಸಾಮಾಜಿಕ ಸಮೀಕರಣಗಳ ಮಿಶ್ರಣವೇ ಈಗ ಬಂಗಾಳದ ರಾಜಕೀಯ ಚಿತ್ರಣವನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಗೆಲುವು ಅನ್ನೋದು ಕೇವಲ ಒಂದು ಚುನಾವಣಾ ಜಯ ಅಲ್ಲ, ಅದು RSS ನಡೆಸಿದಂತ ದಶಕಗಳ ಸುದೀರ್ಘ ತಪಸ್ಸಿನ ಫಲ ಅಂತ ಹೇಳಬಹುದು. 0ಯಿಂದ ಶುರು ಮಾಡಿ ಈಗ ಬಂಗಾಳದ ಪ್ರಮುಖ ವಿರೋಧ ಪಕ್ಷವಾಗಿ ಬೆಳೆಯೋದಕ್ಕೆ ಅಥವಾ ಅಧಿಕಾರದ ಗದ್ದುಗೆಯ ಹತ್ತಿರ ಬರೋದಕ್ಕೆ ಸಂಘದ ಈ ಗ್ರೌಂಡ್ ವರ್ಕ್ ಪ್ರಮುಖ ಕಾರಣ ಅನ್ನಿಸ್ಕೊಳ್ಳುತ್ತೆ. ಇನ್ನು ದಕ್ಷಿಣದ ರಾಜ್ಯಗಳಿಗೂ ಬಂಗಾಳದ ಈ ಸಂಘ ಮಾಡೆಲ್ ಅನ್ವಯ ಆಗುತ್ತಾ? ಸಂಘದ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಸದ್ಯಕ್ಕಂತೂ ಕುತೂಹಲಕಾರಿಯಾಗಿದೆ. ಸೊ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.